ಇನ್ನು ಸ್ನೇಹಮಯಿ ಕೃಷ್ಣ ಅವರ ಹೆಸರಿನಲ್ಲಿ ನಡೆದಿತ್ತು ಅಂತ ಹೇಳಲಾಗ್ತಾ ಇರುವಂಥ ಒಂದು ವಾಮಾಚಾರ ಪ್ರಕರಣ ಏನಿತ್ತಲ್ಲ, ಅದಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಅದೇನಂತ ಹೇಳಿದ್ರೆ, ಮಂಗಳೂರಲ್ಲ ವಾಮಾಚಾರ ನಡೆದಿದ್ದು, ಬದಲಾಗಿ ಬೆಂಗಳೂರಿನಲ್ಲಂತೆ. ಅದು ಇಲ್ಲಿ ಅಶೋಕ್ ನಗರ ಲಿಮಿಟ್ಸ್ನಲ್ಲಿ, ಅಶೋಕ್ ನಗರ ಸ್ಟೇಷನ್ ಲಿಮಿಟ್ಸ್ನಲ್ಲಿರುವಂಥ ಒಂದು ಸ್ಮಶಾನದಲ್ಲಿ, ಅಲ್ಲಿರುವಂಥ ಒಂದು ದೇಗುಲದಲ್ಲಿ ನಡೆದಿರುವಂಥ ವಾಮಾಚಾರ ಅನ್ನುವಂಥದ್ದು ಗೊತ್ತಾಗಿದೆ. ಸ್ಮಶಾನದಲ್ಲಿರುವಂಥ ಕಾಳಿಕಾಂಬ ದೇಗುಲದಲ್ಲೇ ವಾಮಾಚಾರ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಪೊಲೀಸರು ಈಗ ಪತ್ತೆ ಹಚ್ಚಿದ್ದಾರೆ. ಡಿಸೆಂಬರ್ 7ನೇ ತಾರೀಕು ರಾತ್ರಿ ನಡೆದಿದ್ದಂಥ ವಾಮಾಚಾರ. ಕಾಳಿಕಾಂಬ ಗುಡಿಯಲ್ಲಿ ಕುರಿ ಬಲಿ ಕೊಟ್ಟಿದ್ರಂತೆ ಇಲ್ಲಿಗೆ ಬಂದು. ವಿಶೇಷ ಅಂತ ಹೇಳಿದ್ರೆ, ಇಲ್ಲಿರುವಂಥ ಅರ್ಚಕರಿಗೂ ಕೂಡ ವಿಚಾರ ತಿಳಿಸಿಲ್ಲ. ಇವರೇ ಬಂದು ರಾತ್ರೋರಾತ್ರಿ ಕುರಿ ಬಲಿ ಕೊಟ್ಟು ಹೋಗಿದ್ರು ಅನ್ನೋದು. ಜೊತೆಗೆ ಚೀಟಿಯಲ್ಲಿ ಹೆಸರು ಬರೆದು ದೇವಿ ಕುರುಳಿಗೆ ಹಾಕಲಾಗಿತ್ತಂತೆ. ಅದರಲ್ಲಿ ಸ್ನೇಹಮಯಿ ಕೃಷ್ಣ, ಗಂಗರಾಜು ಇವ್ರ ಹೆಸರನ್ನ ಬರೀಲಾಗಿತ್ತು ಅಂತೇಳಿ. ಪ್ರಸಾದ್ ಅತ್ತ ಅವರ ಶ್ರೀನಿಧಿ ಸುಮಾ ಆಚಾರ್ಯ ಅನ್ನೋರ ಹೆಸರು ಕೂಡ ಇದರಲ್ಲಿದೆ. ಸ್ನೇಹಮಯಿ ಕೃಷ್ಣ, ಗಂಗರಾಜು ಫೋಟೋ ಸಹ ಇಟ್ಟಿದ್ರು. ನಂತರ ಆ ಕುರಿಗಳನ್ನು ಬಲಿ ಕೊಟ್ಟು ಆ ರಕ್ತವನ್ನು ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಅವರ ಫೋಟೋಗೂ ಕೂಡ ಪ್ರೋಕ್ಷಣೆ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನು ಮಂಗಳೂರಿನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಸಾದ್ ಅತ್ತ ಅವರನ್ನು ಅರೆಸ್ಟ್ ಮಾಡಲಾಯಿತು ಈ ಹಿಂದೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಸೊ ಆಗ ಇವನ್ ಮೊಬೈಲನ್ನು ಪರಿಶೀಲನೆ ಮಾಡಿದಾಗ ಈ ವಿಡಿಯೋ ಸಿಕ್ತು. ಸೊ ಈ ವಿಡಿಯೋ ಈ ಜಾಡನ್ನು ಬೆನ್ನತ್ತಿದಂಥ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು ಇಲ್ಲಿ ವಾಮಾಚಾರ ನಡೆದಿದೆ ಅಂತೇಳಿ. ಸೊ ಬೆಂಗಳೂರಿನಲ್ಲಿ ನಡೆದಿರುವಂಥ ಒಂದು ವಾಮಾಚಾರ ಅನ್ನುವಂಥದ್ದು ಈಗ ಸದ್ಯಕ್ಕೆ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆ ಸ್ಥಳ ಏನಿದೆ ಮಾರಿಕಾಂಬಾ ದೇಗುಲ, ಸೊ ಅಲ್ಲಿ ಕಾಳಿಕಾಂಬಾ ದೇಗುಲದಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಜಗದೀಶ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟ ಎದುರು ಮಾಡಿದಂತಹ ಮೂಢ ಹಗರಣದ ದೂರುದಾರ ಆಗಿದ್ದಂತಹ ಸ್ನೇಹಮಯಿ ಕೃಷ್ಣ ವಿರುದ್ಧ ವಾಮಾಚಾರ ಮಾಡಿರುವಂತಹ ಒಂದಷ್ಟು ವಿಚಾರಗಳು ಈಗ ತಿಳಿದು ಬರ್ತಾ ಇರುವಂಥದ್ದು. ಈ ವಾಮಾಚಾರ ನಡೆದಿರುವಂಥದ್ದು ಬೆಂಗಳೂರಿನ ಅಶೋಕ ನಗರದಲ್ಲಿರುವಂತಹ ಒಂದು ಸ್ಮಶಾನದಲ್ಲಿರುವಂತಹ ಕಾಳಿಕಾ ಗುಡಿಯಲ್ಲಿ ಅನ್ನುವಂಥ ಸಂಗತಿ ಕೂಡ ತಿಳಿದು ಬಂದಿರುವಂಥದ್ದು. ಸದ್ಯಕ್ಕೆ ಪೊಲೀಸರಿಗೆ ಲಭ್ಯವಾಗಿರುವಂತಹ ಒಂದು ಫೋಟೋದಲ್ಲಿ ಏನೋ ಒಂದು ಬಲಿ ಕೊಡುವಂತಹ ಒಂದು ಸಂದರ್ಭದ ದೃಶ್ಯ ಇದೆ. ಆ ಘಟನಾ ಸ್ಥಳದ ಬಳಿ ನಾನು ದೃಶ್ಯ ಸಮೇತವಾಗಿ ವಿವರಿಸ್ತಾ ಹೋಗ್ತೀನಿ. ಇದೇ ಸ್ಥಳದಲ್ಲಿ ಏನು ಈಗಾಗಲೇ ಏನು ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜು ಎಂಬುವರ ವಿರುದ್ಧವಾಗಿ ಒಂದು ವಾಮಾಚಾರ ಮಾಡಿರುವಂತಹ ಒಂದು ಸಂಗತಿಗಳು ತಿಳಿದು ಬರ್ತಾ ಇರುವಂಥದ್ದು. ಅದು ಕೂಡ ಏನೊಂದು ಮಸಾಜ್ ಪಾರ್ಲರ್ ಗಲಾಟೆಯ ಪ್ರಕರಣದಲ್ಲಿ ವ್ಯಕ್ತಿಯನ್ನು ಬಂಧಿಸ್ತಾರೆ. ಅಂದರೆ ರಾಮಸೇನೆಯ ಮುಖಂಡ ಆಗಿರುವಂತಹ ಪ್ರಸಾದ್ ಅತ್ತ ಅವರನ್ನ ಬಂಧಿಸಲಾಗಿರುತ್ತೆ. ಇನ್ನು ಆತನ ಮೊಬೈಲ್ನ ಪರಿಶೀಲನೆ ವೇಳೆ ಈ ರೀತಿಯಾದಂಥ ಒಂದು ಫೋಟೋಗಳು ಪತ್ತೆಯಾಗಿರುವಂಥದ್ದು. ಇನ್ನು ಈ ಫೋಟೋಗಳಲ್ಲಿ ನೋಡೋದಾದರೆ ಸ್ನೇಹಮಯಿ ಕೃಷ್ಣ ಆಗಿರ್ಬೋದು, ಗಂಗರಾಜು ಆಗಿರ್ಬೋದು, ಇನ್ನು ಪ್ರಸಾದ್ ಅತ್ತ ಅವರ ಶ್ರೀನಿಧಿ ಸುಮಾ ಆಚಾರ್ಯ ಹೆಸರಿನಲ್ಲಿ ಚೀಟಿ ಮಾಡಿ ಕಾಳಿಕಾಂಬಾ ದೇವಿನ ಕೊರಳಿಗೆ ಹಾಕಿರುವಂತಹ ಒಂದಷ್ಟು ಸಂಗತಿಗಳು ಕೂಡ ತಿಳಿದು ಬಂದಿರುವಂಥದ್ದು. ಅದರ ಜೊತೆಗೆ ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜು ಫೋಟೋಗೆ ಅಭಿಷೇಕವನ್ನು ಮಾಡುವಂಥದ್ದು, ರಕ್ತದ ಅಭಿಷೇಕವನ್ನು ಮಾಡುವಂತಹ ಸಂದರ್ಭಗಳು ಕೂಡ ಈ ಫೋಟೋಗಳಲ್ಲಿ ಕಂಡು ಬಂದಿರುವಂಥದ್ದು. ಜೊತೆಗೆ ಇಲ್ಲೇ ಒಂದು ಬಲಿಯನ್ನು ಮಾಡಿರುವಂಥದ್ದು. ಈಗಾಗಲೇ ಈ ಸಂಬಂಧವಾಗಿ ಮಂಗಳೂರಿನ ಪೊಲೀಸರು ಕೂಡ ಬೆಂಗಳೂರಿನ ಇಬ್ಬರನ್ನು ವಶಕ್ಕೆ ಪಡೆಯುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಲ್ಲಿನ ಅರ್ಚಕರಿಗೆ ಯಾವುದೇ ರೀತಿಯಾದಂಥ ಒಂದು ಮಾಹಿತಿಯನ್ನು ನೀಡದೆ ಈ ಕೆಲಸ ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಸಂಗತಿಗಳು ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಜಗದೀಶ್, TV9 ಬೆಂಗಳೂರು.